ಡಾಕ್ಟ್ರೇ, ನನಗೆ ಜಾಯಿಂಟ್ ಪೇನ್ ಇದೆ, ನನಗೆ ಸಂಧಿವಾತ ಇದೆ, ನನ್ನ ಮಕ್ಕಳಿಗೂ ಕೂಡ ಇದು ಬರುತ್ತಾ? ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ಉಪ್ಪಿನ್, ಸಂಧಿವಾತ ತಜ್ಞ, ಉಪ್ಪಿನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಆರ್ಥರೈಟಿಸ್ ಸೆಂಟರ್, ಬೆಳಗಾವಿ. ಸಂಧಿವಾತದ ಬಗ್ಗೆ ಕೆಲವು ಕಟ್ಟುಕತೆಗಳು ಉಂಟು. ಬನ್ನಿ ಇಂದು ತಿಳಿದುಕೊಳ್ಳೋಣ ಸಂಧಿವಾತದ ಬಗ್ಗೆ ಕೆಲವು ಸತ್ಯಗಳನ್ನು. ಮೊದಲನೇದಾಗಿ ಹೆಚ್ಚಾಗಿ ಕೇಳಿಬರೋ ಪ್ರಶ್ನೆ ಅಂದರೆ ಸಂಧಿವಾತ ಹೆರಿಡಿಟ್ರಿನಾ? ಹೇಳ್ಬೇಕಂದ್ರೆ ಸಂಧಿವಾತ ಹೆರಿಡಿಟ್ರಿ ಅಲ್ಲ. ಅಕಸ್ಮಾತ್ ಆಗಿ ನಿಮಗೆ ಸಂಧಿವಾತ ಇದ್ದರೆ ನಿಮ್ಮ ಮಕ್ಕಳಿಗೆ ಬರೋ ಚಾನ್ಸಸ್ ಸ್ವಲ್ಪ ಮಾತ್ರ. ಕೆಲವೊಂದು ಕಾಯಿಲೆ ಮಾತ್ರ ಹೆರಿಡಿಟ್ರಿ ಆಗಿರುತ್ತದೆ. ಯಾವುದೆಂದರೆ ಸೋರಿಯಾಟಿಕ್ ಆರ್ಥರೈಟಿಸ್, ಎಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಲ್ಲಿ ಸ್ವಲ್ಪ ಹೆರಿಡಿಟ್ರಿ ಚಾನ್ಸಸ್ ಇರೋದು ಜಾಸ್ತಿ. ಮಿಕ್ಕಿದ ಕಾಯಿಲೆದಲ್ಲಿ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಎರಡನೆಯದಾಗಿ ಸಂಧಿವಾತ ಅಂದರೆ ಖಾಲಿ ಸಂಧಿಗಳ ರೋಗ ಮಾತ್ರ ಅಲ್ಲ, ಇದು ಬೇರೆ ಅಂಗಾಂಗಗಳನ್ನು ಕೂಡ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಕಣ್ಣು ಆಗಿರಬಹುದು, ತ್ವಚೆ ಆಗಿರಬಹುದು, ಅಥವಾ ದೊಡ್ಡ ಅಂಗಗಳಾಗಿ ಲಿವರ್, ಶ್ವಾಸಕೋಶ, ಮೂತ್ರಪಿಂಡ, ಬ್ರೈನ್, ರಕ್ತನಾಳಗಳು ಇವೆಲ್ಲವೂ ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪದೇ ಪದೇ ಜ್ವರ ಬರೋದು, ಪದೇ ಪದೇ ಗರ್ಭಪಾತ ಬರೋದು ಕೂಡ ಒಂದು ಆಟೋ ಇಮ್ಯೂನ್ ಡಿಸೀಸ್ ಸಂಕೇತ. ಮೂರನೇದಾಗಿ ತಪ್ಪು ಕಲ್ಪನೆ ಅಂದರೆ ಸಂಧಿವಾತ ಕೇವಲ ವಯಸ್ಕರಿಗೆ ಮಾತ್ರ ಅಂತಾರೆ. ಇಲ್ಲ, ಸಂಧಿವಾತ ಯಾವ ವಯಸ್ಸಿನಲ್ಲೂ ಕೂಡ ಆಗಬಹುದು. 5 ವರ್ಷದಿಂದ ಹಿಡಿದು 90 ವಯಸ್ಕರಿಗೂ ಕೂಡ ಸಂಧಿವಾತ ಆಗುತ್ತೆ. ಆದರೆ ಪ್ರತಿ ಏಜ್ ಗ್ರೂಪಲ್ಲಿ ಕಾರಣಗಳು ಬೇರೆ ಬೇರೆ ಉಂಟು. ನಾಲ್ಕನೇದಾಗಿ ಸಂಧಿವಾತದ ಟ್ರೀಟ್ಮೆಂಟ್. ಸಂಧಿವಾತದ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಜನರಲ್ಲಿ ತಪ್ಪು ಕಲ್ಪನೆ ಖಾಲಿ ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತೀವಿ ಅಂತ ಇದೆ. ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತೀವಿ, ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲಿ ಮಾತ್ರ ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತೀವಿ. ಅದು ಕಡಿಮೆ ಡೋಸ್, ಶಾರ್ಟೆಸ್ಟ್ ಅವಧಿಗೆ ಮಾತ್ರ ಯೂಸ್ ಮಾಡ್ತೀವಿ. ನಾವು ಮೇನ್ ಆಗಿ ಯೂಸ್ ಮಾಡೋ ಟ್ಯಾಬ್ಲೆಟ್ಸು ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರೊಮ್ಯಾಟಿಕ್ ಡ್ರಗ್ಸ್. ಇವು ಕಾಯಿಲೆಯನ್ನ ನಿಯಂತ್ರಣಗೊಳಿಸುತ್ತದೆ, ಜಾಯಿಂಟ್ಸ್ ಎಲ್ಲ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತದೆ. ಬಹಳಷ್ಟು ತಪ್ಪು ಕಲ್ಪನೆ ಬ್ಲಡ್ ಟೆಸ್ಟ್ ಬಗ್ಗೆ ಕೂಡ ಇದೆ. ಡಾಕ್ಟ್ರೇ, ನಂದು RA ಫ್ಯಾಕ್ಟರ್ ಪಾಸಿಟಿವ್, ನನಗೆ ರುಮಟೋಯ್ಡ್ ಆರ್ಥರೈಟಿಸ್ ಇದೆನಾ ಅಂತ ಪೇಷಂಟ್ಸ್ ಹೆಚ್ಚಾಗಿ ಕೇಳ್ತಾರೆ. ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ RA ಫ್ಯಾಕ್ಟರ್ ಪಾಸಿಟಿವ್ ಅಂದರೆ ರುಮಟೋಯ್ಡ್ ಆರ್ಥರೈಟಿಸ್ ಅಲ್ಲ, ANA ಪಾಸಿಟಿವ್ ಅಂದರೆ ಲೂಪಸ್ ಅಲ್ಲ, ಹೈ ಯೂರಿಕ್ ಆ್ಯಸಿಡ್ ಅಂದರೆ ಗೌಟ್ ಅಲ್ಲ. ನಾವು ಯಾವಾಗೂ ಪೇಷಂಟನ್ನು ತಪಾಸ್ ಮಾಡಿ ಹಿಸ್ಟ್ರಿ ಕೇಳಿ ಬ್ಲಡ್ ಟೆಸ್ಟನ್ನು ಕೋರಿಲೇಟ್ ಮಾಡ್ತೀವಿ. ಟೆಸ್ಟ್ ನೋಡಿ ಮಾತ್ರ ಟ್ರೀಟ್ಮೆಂಟ್ ಕೊಡಲ್ಲ. ಡಾಕ್ಟ್ರೇ, ನಾನು ಯಾವ ಆಹಾರ ತಿಂದರೆ ಸಂಧಿವಾತಕ್ಕೆ ಒಳ್ಳೆಯದು, ಯಾವ ಆಹಾರ ತಿನ್ನಬಾರ್ದು ನಾನು ಸಂಧಿವಾತದಲ್ಲಿ? ಇದು ಹೆಚ್ಚಾಗಿ ಪೇಷಂಟ್ಸ್ ನಮಗೆ ಕೇಳುವ ಪ್ರಶ್ನೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಆದಷ್ಟು ಮಟ್ಟಿಗೆ ರೆಡ್ ಮೀಟ್ ಅಂದರೆ ಕೆಂಪು ಮಾಂಸ ಅನ್ನ ಅವಾಯ್ಡ್ ಮಾಡಿ, ಪ್ರೊಸೆಸ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಿ, ಶುಗರ್ ರಿಚ್ ಫುಡ್ ಅಂದರೆ ಹೆಚ್ಚಿಗೆ ಸಿಹಿಯನ್ನು ಅವಾಯ್ಡ್ ಮಾಡಿ, ಹೆಚ್ಚಾಗಿ ಹಣ್ಣು ಹಂಪಲವನ್ನು ಸೇವಿಸಬೇಕು, ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು, ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು, ಸರಿಯಾಗಿ ಫಾಲೋ ಅಪ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ನೀವು ಕೂಡ ನಾರ್ಮಲ್ ಜೀವನ ಶೈಲಿ ಅಳವಡಿಸ್ಕೋಬಹುದು, ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬಹುದು. ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.